ನಾವಿವತ್ತು ಹರಪ್ಪ ನಾಗರಿಕತೆ ಕ್ರಿಸ್ತ ಪೂರ್ವ 2700ರಿಂದ 1700ರವರೆಗಿತ್ತು. ಇವಾಗ ನಾವು ಚರ್ಚೆ ಮಾಡ್ತಾ ಹೋಗೋಣ. 1921-22ರ ಪ್ರಾಕ್ತನಶಾಸ್ತ್ರವು ಭಾರತದ ವಾಯುವ್ಯದ ಭಾಗದಲ್ಲಿ ಬೃಹತ್ ನಾಗರಿಕತೆ ಇದ್ದದ್ದನ್ನು ಪತ್ತೆಹಚ್ಚಿದ. ಈ ನಾಗರಿಕತೆಯು ಪ್ರಮುಖ ನಗರಗಳಲ್ಲಿ ಹರಪ್ಪ ಮತ್ತು ಮೊಹೆಂಜೊದಾರೋ. ಪ್ರಾಕ್ತನಶಾಸ್ತ್ರಜ್ಞರಾದ ಜಾನ್ ಮಾರ್ಷಲ್, ಆರ್.ಡಿ. ಬ್ಯಾನರ್ಜಿ ಮತ್ತು ಚಂಡೀಗಢದ ಹತ್ತಿರ ರೂಪಾರ್ ಮತ್ತು ಅಹಮದಾಬಾದ್ ನ ಹತ್ತಿರ ಲೋಥಲ್, ರಾಜಸ್ಥಾನದಲ್ಲಿ ಕಾಲಿಬಂಗನ್, ಸಿಂಧ್ನಲ್ಲಿ ಕೊಟ್ರೇಜ್ ಮತ್ತು ಚಾಂದೋರ್ ಮತ್ತು ಗುಜರಾತ್ ಕಚ್ ಜಿಲ್ಲೆಯ ಧೂಲ್ವೀರ್, ಹರಿಯಾಣದ ಹಿಸಾರ್ ಜಿಲ್ಲೆಯ ಬನ್ವಾಲಿ, ಸರಸ್ವತಿ ನದಿಯ ಹಕ್ಕಂ ಎಂಬಲ್ಲಿ ಹರಪ್ಪ ನಾಗರಿಕತೆಯ ಸಂಬಂಧವ ಕುರುಹುಗಳು ಪತ್ತೆ ಹಚ್ಚಿದರು. ಇದು ಶಾರ್ಟ್ ಸಮರಿ ಇದ್ದಂಗಿದೆ. ನೋಡ್ತಾ ಇದ್ದೀರಲ್ಲ, ಮೂಲ ಬಂದ್ಬಿಟ್ಟು ಹೀಗಿದೆ. ಹರಪ್ಪ ನಾಗರಿಕತೆಯಲ್ಲಿ ನಗರದ ಸಂಸ್ಕೃತಿಯು ಕಂಡು ಬರುತ್ತಿತ್ತು. ಇದು ಕ್ರಿಸ್ತಪೂರ್ವ 2600ರಿಂದ 1900ರ ಸಮಯದಲ್ಲಿ ಅಸ್ತಿತ್ವದಲ್ಲಿತ್ತು. ಇವರು ಮುದ್ರಣ, ಮೊಹರ, ಮಣಿ, ತೂಕದ ಕಲ್ಲುಗಳು, ಕಲ್ಲಿನ ಬ್ಲೇಡ್ಗಳು, ಸುಟ್ಟ ಇಟ್ಟಿಗೆಗಳು ಬಳಸುತ್ತಿದ್ದರು. ಹರಪ್ಪ ನಾಗರಿಕತೆಯು ಅಫ್ಘಾನಿಸ್ತಾನದ ಸಿಂಧ್, ಬಲೂಚಿಸ್ತಾನ್, ಜಮ್ಮು, ರಾಜಸ್ಥಾನ್, ಪಂಜಾಬ್, ಗುಜರಾತ್ಗಳಲ್ಲಿ ವಿಸ್ತರಿಸಿದರು. ಮೂಲ ಹೀಗಿದೆ, ನೋಡ್ತಾ ಇದ್ದೀರಲ್ಲ. ಮತ್ತು ಇವಾಗ ಮೂಲ ನೋಡಿದೀವಿ. ಇವಾಗ ನಾವು ಮತ್ತೆ ಹರಪ್ಪ ನಾಗರಿಕತೆಯ ಪ್ರಮುಖ ಕೇಂದ್ರಗಳು ಅಂತ ಇರುತ್ತೆ. ಅದು ನೋಡೋಣ ಬನ್ನಿ. ಹರಪ್ಪ ನಾಗರಿಕತೆಯ ಪ್ರಮುಖ ಕೇಂದ್ರಗಳು. ಹರಪ್ಪ ನಾಗರಿಕತೆಯ ಪ್ರದೇಶದ ವ್ಯಾಪ್ತಿ 2,50,000 ಮೈಲಿ. ಹರಪ್ಪ ನಾಗರಿಕತೆಯು ರಾವಿ ನದಿ ದಡದಲ್ಲಿ ಕಂಡುಬರುತ್ತಿತ್ತು. ರಾವಿ ನದಿ ದಡದಲ್ಲಿ ಕಂಡುಬರುತ್ತಿತ್ತು. ಹರಪ್ಪದ ಜನರು ಆಹಾರೋತ್ಪಾದನೆ ಜೊತೆಗೆ ಆಡಳಿತ, ವ್ಯಾಪಾರ, ಕರಕುಶಲ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದರು. ಹರಪ್ಪದ ಮಾರ್ಗಗಳು ಹರಪ್ಪವನ್ನು ಮಧ್ಯ ಏಷ್ಯಾದೊಂದಿಗೆ ಸಂಪರ್ಕವಿತ್ತಿತ್ತು. ಮೊಹೆಂಜೊದಾರೋ ಇದು ಸಿಂಧು ನದಿಯ ದಡದಲ್ಲಿ ಕಂಡುಬರುತ್ತಿತ್ತು. ಇದು ಆಗಿನ ಕಾಲದಲ್ಲಿ 35,000 ಜನಸಂಖ್ಯೆ ಹೊಂದಿತ್ತು. ಎತ್ತರದ ಕಟ್ಟಡಗಳಿಂದ ಚರಂಡಿ ವ್ಯವಸ್ಥೆ ಹಾಳಾಗಿ ಕಸದ ರಾಶಿಗಳು ಬೀದಿಗಳು ತುಂಬಿದವು. ಕಾಲಿಬಂಗನ್ ಇದು ಗಂಗಾರ ಸರಸ್ವತಿ ನದಿ ದಡದಲ್ಲಿ ಬಿ.ಕೆ. ಥಾಪರ್ ನೇತೃತ್ವದಲ್ಲಿ 1960ರಲ್ಲಿ ಪತ್ತೆಯಾಯಿತು. ಲೋಥಲ್ ಇದು ಗುಜರಾತ್ನ ಕ್ಯಾಂಪಿ ಪ್ರದೇಶದಲ್ಲಿ ಕಂಡುಬಂದಿತು. ಇಲ್ಲಿಂದ ಪಶ್ಚಿಮ ಏಷ್ಯಾ ರಾಷ್ಟ್ರಗಳಿಗೆ ಸಮುದ್ರ ವ್ಯಾಪಾರ ನಡೆಯುತ್ತಿತ್ತು. ಹಡಗುಕಟ್ಟೆ 216 ಮೀಟರ್ ಉದ್ದ, 37 ಮೀಟರ್ ಅಗಲವಿತ್ತು. ಸತ್ಕಾ ಜಿನಡರ್ ಇದು ಪಾಕಿಸ್ತಾನದ ಇರಾನ್ ಗಡಿಯಲ್ಲಿ ಕಂಡುಬರುತ್ತಿದ್ದ ಸ್ಥಳವಾಗಿದೆ. ಧೂಲ್ವೀರ್ ಇದು ಗುಜರಾತ್ನ ಕಚ್ನಲ್ಲಿ ಕಂಡುಬರುತ್ತಿತ್ತು. ಈ ನಗರವು 3 ಭಾಗ ಹೊಂದಿತ್ತು. ಪ್ರತಿ ಭಾಗವು ಬೃಹದಾಕಾರದ ಗೋಡೆಗಳಿಂದ ಆವೃತವಾಗಿತ್ತು. ಪ್ರಮುಖ ಲಕ್ಷಣಗಳು. ಪಟ್ಟಣ ಯೋಜನೆ. ಹರಪ್ಪ ನಾಗರಿಕತೆಯಲ್ಲಿ ನಗರೀಕರಣವಿತ್ತು. ಪ್ರತಿ ನಗರವು ಕೋಟೆ ಪ್ರದೇಶವಾಗಿ ವಿಂಗಡಿಸಿತ್ತು. ಅದರಲ್ಲಿ ನಾಗರಿಕ ಜೀವನ ಅಗತ್ಯ ಸಂಸ್ಥೆಗಳು, ಧಾರ್ಮಿಕ ಸಂಸ್ಥೆಗಳು ಇದ್ದವು. ಕೆಳ ಹಂತದ ಪ್ರದೇಶದಲ್ಲಿ ನಗರವು ಜನವಾಸವಾಗಿದ್ದು, ಮೊಹೆಂಜೊದಾರೋ ಮತ್ತು ಹರಪ್ಪನದ ನಗರದಲ್ಲಿ ಇಟ್ಟಿಗೆ ಗೋಡೆ ಮತ್ತು ಕೋಟೆಗಳಿಂದ ಸುತ್ತಲ್ಪಟ್ಟಿತ್ತು. ಇಲ್ಲಿ ಗೋಡೆ ಕಟ್ಟಲು ಸುಟ್ಟ ಇಟ್ಟಿಗೆ ಬಳಸುತ್ತಿದ್ದರು. ನೋಡಿ, ಪಟ್ಟಣ ಯೋಜನೆಯಲ್ಲಿ ಗೋಡೆ ಕಟ್ಟಲು ಸುಟ್ಟ ಇಟ್ಟಿಗೆ. ಮತ್ತು ಮೊಹೆಂಜೊದಾರೋವಿನ ಸ್ನಾನದ ಕೊಳಗಳು ಆಕರ್ಷಕವಾಗಿತ್ತು. ಹೆಚ್ಚಿನ ಸಂಖ್ಯೆಯ ದೊಡ್ಡ ಕಣಜಗಳಿಂದ ಆಯತಾಕಾರವಾದ ಪಟ್ಟಣ ಯೋಜನೆ ವಿಶೇಷ ಲಕ್ಷಣವಾಗಿತ್ತು. ಕೃಷಿ. ಹರಪ್ಪನ ಗೋಧಿ ಮತ್ತು ಬಾರ್ಲಿ, ಬಟಾಣಿ, ಖಜೂರ, ಸಾಸಿವೆ ಬೆಳೀತಿದ್ದರು. ಕ್ರಿಸ್ತ ಪೂರ್ವ 1800ರಲ್ಲಿ ಭತ್ತ ಬೆಳೀತಿದ್ದರು. ಪಶುಪಾಲನೆ. ಕುರಿ ಮತ್ತು ಮೇಕೆಗಳ ಜೊತೆಗೆ ಒಂಟೆ, ಎಮ್ಮೆ, ಹಂದಿ ಮತ್ತು ಆನೆಗಳು ಸಾಕುತ್ತಿದ್ದರು. ಲೋಥಲ್ನ ಮೂಲಕ ವಿದೇಶಿ ವ್ಯಾಪಾರ ಮಾಡುತ್ತಿದ್ದರು. ತೂಕದ ಕಲ್ಲುಗಳ ವ್ಯವಸ್ಥೆ 1, 2, 4, 8ರಿಂದ 64ರಿಂದ 110 ನಂತರ ದಶಮಾಂಶ ರೀತಿಯಲ್ಲಿ 16, 320, 640, 1600, 3200 ಇತ್ಯಾದಿ. ಓಮನ್ನಿಂದ ತಾಮ್ರವನ್ನು, ಬೆಳ್ಳಿ, ಸತುವನ್ನು ಅಫ್ಘಾನಿಸ್ತಾನ ಮತ್ತು ಇರಾನ್ನಿಂದ ತರಿಸಿಕೊಳ್ಳುತ್ತಿದ್ದರು. ಕರಕುಶಲ ಕೆಲಸ. ಹತ್ತಿ ಮತ್ತು ಉಲ್ಲಾನ ಬಟ್ಟೆಗಳು, ನೇಯ್ವಿಕೆ, ಮಡಿಕೆ ತಯಾರಿಕೆ, ಚಿನ್ನದ, ಬೆಳ್ಳಿ, ತಾಮ್ರದ ದಂತಗಳಿಂದ ಮಣ್ಣು ತಯಾರಿಕೆ, ಅಲಂಕಾರಿಕ ವಸ್ತುಗಳು ಮತ್ತು ಜಿಪ್ಸಮ್, ಸಿಮೆಂಟ್ ತಯಾರಿಕೆ, ಬಣ್ಣಗಳು ಮತ್ತು ಡೈಗಳು ಮತ್ತು ತಯಾರಿಕೆ ತಿಳಿದಿತ್ತು. ಹರಪ್ಪ ನಾಗರಿಕತೆ ದೊಡ್ಡ ರಸ್ತೆ 60
ಮೀಟರ್ ಅಗಲವಿತ್ತು. ಸೊ ಇದು ಒಂದು ಹರಪ್ಪ ನಾಗರಿಕತೆಗೆ ಸಂಬಂಧಿಸಿದ ಶಾರ್ಟ್ ಸ್ಟೋರಿ ಇದ್ದಂಗೆ ಇದೆ. ಸೊ ನೋಡ್ತಾ ಇದ್ದೀರಲ್ಲ, ಶಾರ್ಟ್ಸ್ ಇದೆ, ಇದನ್ನು ಎಕ್ಸಾಮ್ನಲ್ಲಿ ಯೂಸ್ ಆಗುತ್ತೆ. ಸೊ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.